ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಕಳವು ಮಾಲ್ ಸ್ವೀಕರಿಸಿದ ಆರೋಪದಡಿ ಅಟಿಕಾ ಬಾಬು ಬಂಧನವಾಗಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ಪೊಲೀಸರು ಬೆಂಗಳೂರಿನ ನಿವಾಸದಲ್ಲಿ ಅಟಿಕಾ ಗೋಲ್ಡ್ ಕಂಪನಿ ನಿರ್ದೇಶಕ ಬಾಬುರನ್ನ ಬಂಧಿಸಿದ್ದಾರೆ. ಐಪಿಸಿ ಸೆಕ್ಷನ್ 454, 380, 411, 413 ಅಡಿ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬರೋಬ್ಬರಿ 18 ಕೇಸ್ಗಳಲ್ಲಿ ಬೇಕಾಗಿದ್ದ ನಟೋರಿಯಸ್ ರೌಡಿ ಶೀಟರ್ ಬಂಧನವಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯ ರೌಡಿ ಶೀಟರ್ ಮೊಹಮ್ಮದ್ ಅವೈಜ್ನನ್ನ ಸಿಸಿಬಿ ಪೊಲೀಸರು ಡಿಜಿಹಳ್ಳಿಯಲ್ಲಿ ಬಂಧಿಸಿದ್ದಾರೆ. 8 ಸಲ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದ್ರೂ ಕೋರ್ಟ್ಗೆ ಹಾಜರಾಗದೆ ತಲೆ ಮರೆಸಿಕೊಂಡಿದ್ದ ಸಿಸಿಬಿ ಪೊಲೀಸರು ಕೆಡ್ಡಾಕೆ ಕೆಡವಿ ಶಿವಾಜಿನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಿಟಿಯಲ್ಲಿ ರಾತ್ರೋರಾತ್ರಿ ಬಸ್ ಶೆಲ್ಟರ್ಗಳು ಮಾಯವಾಗಿವೆ. ಅಶೋಕ ಪಿಲ್ಲರ್ ಸರ್ಕಲ್ 1ರಲ್ಲೇ 3 ಬಸ್ ನಿಲ್ದಾಣದ ಶೆಲ್ಟರ್ಗಳನ್ನು ತೆರವುಗೊಳಿಸಲಾಗಿದೆ. ಮಳೆ ಬಿಸಿಲಲ್ಲೇ ಪ್ರಯಾಣಿಕರು ನಿತ್ಯ ಪರದಾಡುವಂತಾಗಿದೆ. ಪಾಲಿಕೆ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು ಹಲವು ಅನುಮಾನ ಮೂಡಿಸಿದೆ. ಇಲ್ಲಿ ಬಂದು ಸ್ವಲ್ಪ 10 ನಿಮಿಷ ಕೂತಿ ಬಸ್ ಬರೋ ಗಂಟೆ ವೇಟ್ ಮಾಡಿ ಕೂತಿದ್ದು ಹೋಗ್ತಾ ಇದ್ದೇವೆ ಸರ್. ಇವಾಗ ನೋಡಿ, ಇವಾಗ ಎಲ್ಲಿ ಕೂತ್ಕೋಬೇಕು, ಇವಾಗ ನಿಂತ್ಕೊಂಡೇ ಇರಬೇಕು. ನಮಗೆ ನಿಲ್ಲಕ್ಕೆ ಕಾಲು ನೋವಿದೆ, ಪ್ರಾಬ್ಲಮ್ ತುಂಬ ಸಮಸ್ಯೆ ಆಗಿದೆ ಸರ್. ಸರ್ಕಾರದ ವಿರುದ್ಧ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಮತ್ತೆ ಸಮರ ಸಾರಲು ಮುಂದಾಗಿದ್ದಾರೆ. ಕಳೆದ 6 ತಿಂಗಳಿಂದ ವೇತನ ಸಿಗದೆ ಹೈರಾಣಾಗಿರುವ ಸಿಬ್ಬಂದಿ ಪ್ರತಿಭಟನೆಯ ಹಾದಿ ಹಿಡಿಯೋಕೆ ಸಜ್ಜಾಗಿದ್ದಾರೆ. ಕೋರ್ಟ್ ಮೊರೆ ಹೋಗಿದ್ರೂ ಸಮಸ್ಯೆ ಬಗೆಹರಿಯದೆ ಸಂಸಾರ ಬೀದಿಗೆ ಬೀಳ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಈಗಾಗಲೇ ಒಂದು 6 ತಿಂಗಳಿಂದ ನಮಗೆ ವೇತನ ಆಗಿಲ್ಲ. ಹಾಗಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಸಹ ಅರ್ಜಿ ಸಲ್ಲಿಸಿ ಅದಕ್ಕೆ ಅವರೇನು ವೇತನ ಕಡಿತ ಮಾಡಿ ಕೆಲವೊಂದು ರಿಕವರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಂಸ್ಥೆಯವರು ತಿಳಿಸಿದ್ರು. ಅದನ್ನು ನಾವು ಸ್ಥಗಿತ ಮಾಡೋಕ್ಕೆ ಅದನ್ನು ಸ್ಟೇನು ಸಹ ತಂದಿದ್ದೀವಿ. ನಮ್ಮ ಮಕ್ಕಳುಗಳನ್ನ ಶಾಲೆಗೆ ಸೇರ್ಸೋಕ್ಕಾಗಿಲ್ಲ, ನಮ್ಮ ಮಕ್ಕಳುಗಳು ಶಾಲೆಗೆ ಹೋಗಿಲ್ಲ. ಲಕ್ಷಾಂತರ ಜನರ ಜೀವ ಕಾಪಾಡಿರ್ತಕ್ಕಂಥ ನಮ್ಮ ಕುಟುಂಬಗಳು ಇವತ್ತು ಬೀದಿಗೆ ಬಂದಂಥ ಪರಿಸ್ಥಿತಿ ಒದಗಿ ಬಂದ್ಬಿಡುತ್ತೆ.